ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ T20 ವರ್ಲ್ಡ್ ಕಪ್ 3ನೇ ತಾರೀಕಿಂದ. ಅದೇ ರೀತಿಯಾಗಿ ಇವತ್ತಿಗೆ ನಮ್ಮ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಟೀಮ್ಗಳು ಸೆಣಸಾಡ್ತಾ ಆಡ್ತವೆ. ಅಂದರೆ 7 ಗಂಟೆ 7:30ಕ್ಕೆ ಶಾರ್ಜಾದಿಂದ ಏನು ಲೈವ್ ಆಗ್ತಾ ಇದೆ T20 ವರ್ಲ್ಡ್ ಕಪ್ ವುಮೆನ್ಸ್ದು. ಅದು ಯಾವ ರೀತಿ ನಮ್ಮ ಇಂಡಿಯನ್ ಸ್ಕ್ವಾಡ್ ಇದೆ, ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಯಾವ ರೀತಿ 11 ಮಾಡ್ಕೊಂಡು ಹೋಗ್ಬೋದು ನ್ಯೂಜಿಲೆಂಡ್ ಟೀಮ್ ಮೇಲೆ. ಯಾವಾಗಲೂ ಮೆನ್ಸಲ್ಲಂತೂ ನ್ಯೂಜಿಲೆಂಡ್ ಟೀಮ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಡೇಂಜರ್, ಆ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಸ್ಕ್ವಾಡ್ ಇದೆ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು. ಹರ್ಮನ್ಪ್ರೀತ್ ಕೌರ್ ಕ್ಯಾಪ್ಟನು, ಸ್ಮೃತಿ ಮಂದನ ವೈಸ್ ಕ್ಯಾಪ್ಟನ್, ಶಿಫಾಲಿ ವರ್ಮಾ, ದೀಪ್ತಿ ಶರ್ಮಾ, ಜೆಮಿಮಾ ರೊಡ್ರಿಗಸ್, ರಿಚಾ ಘೋಷ್ ವಿಕೆಟ್ ಕೀಪರ್, ಯಾಸ್ತಿಕಾ ಭಾಟಿಯಾ ವಿಕೆಟ್ ಕೀಪರ್, ಪೂಜಾ ವಸ್ತೇಕರ್, ಅರುಂಧತಿ ರೆಡ್ಡಿ, ರೇಣುಕಾ ಸಿಂಗ್, ದಯಾನಾಲ, ಹೇಮಲತಾ, ಆಶಾ ಶೋಭ್ನಾ, ರಾಧಾ ಯಾದವ್, ಶ್ರೇಯಾಂಕ ಪಾಟೀಲ್, ಸಂಜನಾ ಸಂಜೀವನ್. ಇದಿಷ್ಟು ನಮ್ಮ 15 ಮೆಂಬರ್ ಸ್ಕ್ವಾಡ್. ಅದೇ ರೀತಿಯಾಗಿ ಟ್ರಾವೆಲರ್ ರಿಸರ್ವ್ಸ್ ಆಗಿ ಉಮಾನ್ ಚೈತ್ರ, ತನುಜಾ ಕನ್ವಾರ್, ಸೈಮನ್ ಠಾಕೂರ್ ಅಂತ 3 ಜನ ರಿಸರ್ವ್ ಪ್ಲೇಯರ್ ಆಗಿದ್ದಾರೆ. ಇದಿಷ್ಟು ನಮ್ಮ ಇಂಡಿಯಾದ T20 ಸ್ಕ್ವಾಡ್ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಏನು ಇಂಡಿಯಾ ಹಾಗೂ ನ್ಯೂಜಿಲೆಂಡ್ 7:30ಕ್ಕೆ ಸ್ಟಾರ್ಟ್ ಆಗ್ತಿದೆ ಮೊದಲ T20 ಮ್ಯಾಚ್. ಯಾವ ರೀತಿ ಪ್ಲೇಯಿಂಗ್ 11 ಇರ್ಬೋದು ಅಂತ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾನೆ ನೋಡ್ತಾ ಇರ್ಬೋದು. ಅಂದರೆ ನನ್ನ ಪ್ರಕಾರ ಈ ರೀತಿ ಇರ್ಬೋದು, ಯಾಕಂತ ಹೇಳಿದ್ರೆ ನನಗೆ ಅಷ್ಟು ವುಮೆನ್ಸ್ನ ಪ್ಲೇಯಿಂಗ್ 11 ಯಾವ ರೀತಿ ಡೆಫಿನೆಟ್ ಆಗಿರುತ್ತೆ ಅಂತ ಅಷ್ಟೊಂದು ನಾಲೆಜ್ ಇಲ್ಲ. ಜಸ್ಟ್ ನನ್ನ ತಲೆಯಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾ ಈ ರೀತಿ ಪ್ಲೇಯಿಂಗ್ 11 ಫಿಕ್ಸ್ ಆಗಿರಬಹುದು ಅಂತ. ಮೊದಲನೇದಾಗಿ ಸ್ಮೃತಿ ಮಂದನ ಹಾಗೂ ಶಿಫಾಲಿ ವರ್ಮಾ ಅವರು ಓಪನಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ನಂಬರ್ 3 ಕ್ಯಾಪ್ಟನ್ ಅಂತ ಹರ್ಮನ್ಪ್ರೀತ್ ಕೌರ್ ಅವರು ಬರ್ತಾರೆ. ಅದೇ ರೀತಿಯಾಗಿ ನಂಬರ್ 4 ಜೆಮಿಮಾ ರೊಡ್ರಿಗಸ್ ಅವರು ಬರ್ತಾರೆ. ಅದೇ ರೀತಿಯಾಗಿ ನಂಬರ್ 5 ರಿಚಾ ಘೋಷ್ ವಿಕೆಟ್ ಕೀಪರ್ ಆಗಿ ಬರ್ತಾರೆ. ಅದೇ ರೀತಿಯಾಗಿ ನಂಬರ್ 6 ದೀಪ್ತಿ ಶರ್ಮಾ ಆಲ್ರೌಂಡಿಂಗ್ ಆಗಿ ಬರ್ತಾರೆ. ಅದೇ ರೀತಿಯಾಗಿ ಪೂಜಾ ವಸ್ತೇಕರ್ ನಂಬರ್ 7 ಬರ್ತಾರೆ. ಅದೇ ರೀತಿಯಾಗಿ ದಯಾಲಾ, ಹೇಮಲತಾ ನಂಬರ್ 8 ಬರಬಹುದು ನನ್ನ ಪ್ರಕಾರ. ಅದೇ ರೀತಿಯಾಗಿ ನಂಬರ್ 8 ರೇಣುಕಾ ಸಿಂಗ್, ನಂಬರ್ 9 ಆಶಾ ಶೋಭ್ನಾ ಸ್ಪಿನ್ನರ್ ಆಗಿ, ಅದೇ ರೀತಿಯಾಗಿ ನಂಬರ್ 10 ರಾಧಾ ಯಾದವ್ ಅವರು ಬರ್ಬೋದು. ಅದೇ ರೀತಿಯಾಗಿ ನಂಬರ್ 11 ಸಂಜನಾ ಸಂಜೀವನ್. ಇವರಿಷ್ಟು ಜನ ನನ್ನ ಪ್ಲೇಯಿಂಗ್ 11 ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಈ ರೀತಿ ಇರ್ಬೋದು, ನನಗೂ ಶೋರ್ಟ್ ಆಗಿ ಏನೂ ಗೊತ್ತಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಈ ರೀತಿ ಇರ್ಬೋದು ಅಂತ. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ಟೀಮ್ನ ಸೋಲಿಸ್ಬೋದು. ಯಾಕಂತ ಹೇಳಿದರೆ 2 ವಾರ್ಮಪ್ ಮ್ಯಾಚಲ್ಲೂ ಕೂಡ ನಮ್ಮ ಇಂಡಿಯಾ ಕೂಡ ಡಿಫೆಂಡ್ ಮಾಡಿಕೊಂಡೆ, ಅಂದರೆ 140, 150 ಅಲ್ಲಿ ಹೈಯೆಸ್ಟ್ ಸ್ಕೋರ್ ಏನು ಆಗ್ತಾ ಇಲ್ಲ. ಅದು ಕೂಡ ಇವತ್ತು ಕೂಡ, ಅಂದರೆ ನಿನ್ನೆ ಕೂಡ ಮೊದಲ ಮ್ಯಾಚ್ ಸ್ಕಾಟ್ಲೆಂಡ್ ಹಾಗೂ ಸಮಥಿಂಗ್ ಮತ್ತೊಂದು ಯಾವುದೋ ಒಂದು ಟೀಮ್ನ ಏನಿತ್ತು, ಪಾಕಿಸ್ತಾನ್ ಟೀಮ್ನ ಮೊದಲ ಮ್ಯಾಚ್ ಇತ್ತು. ಅದೇ ರೀತಿಯಾಗಿ ಪಾಕಿಸ್ತಾನ್ ಹಾಗೂ ಸ್ಕಾಟ್ಲೆಂಡ್ ಟೀಮ್ನಲ್ಲೂ ಕೂಡ ಸ್ಕಾಟ್ಲೆಂಡ್ ಅವರು 119ಕ್ಕೆ ಆಲ್ಔಟ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತಾ ಇತ್ತು. ಇದ್ರ ಪ್ರಕಾರ ಅಂತ ಹೋದರೆ ಇಲ್ಲಿ ಹೈಯೆಸ್ಟ್ ಟೋಟಲ್ ಏನು ಆಗ್ತಾ ಇಲ್ಲ ಶಾರ್ಜಾದಲ್ಲಿ ಅಥವಾ ದುಬೈ ಪಿಚ್ ಯಾವುದೇ ಕೂಡ ಆದರೂ ಕೂಡ ಹೈಯೆಸ್ಟ್ ಪಿಚ್ ಇಲ್ಲ. ಅದೇ ರೀತಿಯಾಗಿ ಏನಾದರೂ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಅನಿಸುತ್ತೆ ಅಂತ ಹೇಳಿದರೆ ಮೊದಲೇದಾಗಿ ಟಾಸ್ ವಿನ್ ಹಾಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಯಾಕಂತ ಹೇಳಿದ್ರೆ ಏನಾದರೂ ಲೋ ಸ್ಕೋರ್ ಆದರೆ ಯಾವ ರೀತಿ ಬ್ಯಾಟಿಂಗ್ ಆಟಾಡ್ಬೋದು, ಪೊಸಿಷನ್ ಅಂದರೆ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಬ್ಯಾಟಿಂಗ್ ಆಟಾಡೋರಿಗೆ. ಇದಕ್ಕಾಗಿ ಟಾಸ್ ವಿನ್ ಹಾಕೊಂಡು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಚಲೋದಾಗತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಮೊದಲ ಸ್ಟಾರ್ಟಿಂಗ್ ಏನು 5 ಮ್ಯಾಚ್ ಏನು ಉಂಟು ನಮ್ಮ ಇಂಡಿಯನ್ ಟೀಮ್ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಕ್ವಾಲಿಫೈ ಅಂತೂ ಆಗುತ್ತೆ. ಸೆಮಿಫೈನಲ್ಗಂತೂ ಹೋಪ್ಸ್ ಅಂತೂ ಪಕ್ಕ ಇರುತ್ತೆ. ಯಾವ ಟೀಮ್ ಅಂದರೆ ನಮ್ಮ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಮ್ಮ ಕಡೆ ಅಂತೂ ಕ್ವಾಲಿಫೈ ಆಗ್ಬೋದು. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ಹೇಳ್ತಾ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಫೈನಲ್ ಈ ರೀತಿ ನಮ್ಮ ಮೆನ್ಸ್ ಅವರು ಕೂಡ ಯಾವ ರೀತಿ ವಿನ್ ಆಗಿದ್ರು. ಇದಿಷ್ಟು ನಮ್ಮ ಇಂಡಿಯಾ ವುಮೆನ್ಸ್ ಕೂಡ ವಿನ್ ಆಗಲಿ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ ನಮ್ಮ ಇಂಡಿಯಾ ಕೀರ್ತಿ ಪತಾಕಿನ ಎತ್ತಲಿ ಅಂತ ಹೇಳ್ತಾ ದುಬೈನಲ್ಲಿ ಜೈಶ್ ಅವರು ಹೇಳಿದ ಹಾಗೆ ರೋಹಿತ್ ಶರ್ಮಾ ಯಾವ ರೀತಿ ಜೆಂಡಾ ಗಾರ್ಡನ್ಗೆ ಮಾಡಿದರು, ಅದೇ ರೀತಿಯಾಗಿ ಹರ್ಮನ್ಪ್ರೀತ್ ಕೌರ್ ಅವರು ಕೂಡ ಜೆಂಡಾನ ನಮ್ಮ ತ್ರಿವರ್ಣ ಧ್ವಜವನ್ನು ಅಲ್ಲಿ ಹಾರಿಸಲಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಹಾಗೂ ನ್ಯೂಜಿಲೆಂಡ್ನ ಪ್ರಿವ್ಯೂ ಅಂತ ತಿಳ್ಕೊಳ್ಳಿ. ಮೊದಲೇ ಮ್ಯಾಚ್ T20 ಮ್ಯಾಚ್ ಅಂತ. ಹಾಗೆ ಯಾವ್ಯಾವ ಇಂಡಿಯಾ ಮ್ಯಾಚ್ಗಳಿರುತ್ತೆ ಎಲ್ಲ ಕೂಡ ಪ್ರಿವ್ಯೂ ಮಾಡ್ತೇನೆ, ಯಾವ ರೀತಿ ನಮ್ಮ ಪ್ಲೇಯಿಂಗ್ 11 ಇರುತ್ತೆ. ಅದೇ ರೀತಿಯಾಗಿ ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಕಾಂಪಿಟೇಷನ್ ಕೊಟ್ಟು ಮೊದಲ ಜೈನ ತಗೊಳ್ಳಿ ಅಂತ ಆಶಿಸ್ತಾ. ಇದು ಜಿಯೋ ಸಿನಿಮಾದಲ್ಲಿ ಪ್ರಸಾರವಾಗುತ್ತೆ 7:30ಕ್ಕೆ. 7 ಗಂಟೆ ಟಾಸ್ ಆಗುತ್ತೆ, 7:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾವ ರೀತಿ ನಮ್ಮ ಇಂಡಿಯಾ ವುಮೆನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಇದಿಷ್ಟು ನಮ್ಮ ಇಂಡಿಯಾ T20 ವರ್ಲ್ಡ್ ಕಪ್ನ ಮೊದಲ ಮ್ಯಾಚ್ನ ಪ್ರಿವ್ಯೂ ಆಗಿತ್ತು ಅಂತ. ಇದಿಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ.